ರಾಜ್ಯದ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಿಮಗೆಷ್ಟು ಗೊತ್ತು? ವಿವಿಧ ಹುದ್ದೆ ಮತ್ತು ರ್ಯಾಂಕ್ಗಳನ್ನು ಗುರುತಿಸೋದು ಹೇಗೆ? ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಸ್ಯಾಲರಿ ಎಷ್ಟಿರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕಾನ್ಸ್ಟೇಬಲ್. ಸ್ನೇಹಿತರೆ, ರ್ಯಾಂಕ್ ವೈಸ್ ನೋಡುವಾಗ ಪಟ್ಟಿಯಲ್ಲಿ ಕೊನೆಯಲ್ಲಿ ಫಸ್ಟ್ ಬರೋದು ಪೇದೆಗಳು. ಇವರನ್ನು ಗುರುತಿಸೋಕೆ ಅಂತ ಇವರ ಭುಜದ ಮೇಲೆ ಯಾವುದೇ ಸಿಂಬಲ್ ಇರೋದಿಲ್ಲ. ಖಾಲಿ ಇದ್ರೆ ಅವರನ್ನು ಪೇದೆ ಅಂತ ಗುರುತಿಸಬಹುದು. ಇವರ ಸ್ಯಾಲರಿ ತಿಂಗಳಿಗೆ 21,700 ರೂಪಾಯಿ ಇರುತ್ತೆ. ಭತ್ಯೆ ಅದು ಇದು ಅಂತೆಲ್ಲ ಸೇರಿ ಟೋಟಲ್ ಸ್ಯಾಲರಿ 27,000 ರೂಪಾಯಿ ಅಷ್ಟಿರುತ್ತೆ. ಸೀನಿಯರ್ ಕಾನ್ಸ್ಟೇಬಲ್. ಹಿರಿಯ ಕಾನ್ಸ್ಟೇಬಲ್ಗಿಂತ ಮೇಲೆ ಬರ್ತಾರೆ. ಅವರ ಭುಜದಲ್ಲಿ ಈ ರೀತಿ 2 ಪಟ್ಟಿ ಇರುತ್ತೆ. ಅದರ ಮೇಲೆ ರಾಜ್ಯದ ಹೆಸರು ಕೂಡ ಇರುತ್ತೆ. ಇವರ ಸ್ಯಾಲರಿ ಕೂಡ ಹೆಚ್ಚು ಕಡಿಮೆ ಕಾನ್ಸ್ಟೇಬಲ್ನಷ್ಟೇ ಇರುತ್ತೆ. ಹೆಡ್ ಕಾನ್ಸ್ಟೇಬಲ್. ಸೀನಿಯರ್ ಕಾನ್ಸ್ಟೇಬಲ್ ಆದಮೇಲೆ ಬರೋದು ಮುಖ್ಯ ಪೇದೆ ಅಂದರೆ ಹೆಡ್ ಕಾನ್ಸ್ಟೇಬಲ್. ಇವರ ಭುಜದಲ್ಲಿ ಈ ರೀತಿ 3 ಲೈನ್ಗಳು ಇರುತ್ತವೆ. ಅದರ ಮೇಲೆ ರಾಜ್ಯದ ಲಾಂಛನ ಮತ್ತು ಹೆಸರು ಇರುತ್ತೆ. ಇವರ ಬೇಸಿಕ್ ಸ್ಯಾಲರಿ 25,500 ರೂಪಾಯಿ ಅಷ್ಟಿರುತ್ತೆ. ಜೊತೆಗೆ ಭತ್ಯೆ ಅದು ಇದು ಅಂತ ಎಲ್ಲ ಸೇರಿದಾಗ ಅವರ ಸ್ಯಾಲರಿ 32,000ವರೆಗೂ ಆಗುತ್ತೆ. ASI. ಪೇದೆ ಲೆವೆಲ್ ದಾಟಿದ ಕೂಡಲೇ ಬರೋದು ASI ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಇವರನ್ನು ಗುರುತಿಸಲು ಇವರ ಭುಜದಲ್ಲಿ ಒಂದು ಸ್ಟಾರ್ ಇರುತ್ತೆ. ಜೊತೆಗೆ ಸ್ಟಾರ್ ಪಕ್ಕದಲ್ಲಿ ನೀಲಿ ಮತ್ತು ಕೆಂಪು ಬಣ್ಣದ ಈ ಪಟ್ಟಿ ನೋಡೋಕ್ಕೆ ಸಿಗುತ್ತೆ. ಅದರ ಪಕ್ಕದಲ್ಲಿ ರಾಜ್ಯದ ಹೆಸರು ಕೂಡ ಉಲ್ಲೇಖಿಸಲಾಗುತ್ತೆ. ಇವರ ಸಂಬಳ 30,100 ರೂಪಾಯಿ ಅಷ್ಟಿರುತ್ತೆ. ಇವರ ಒಟ್ಟು ಸ್ಯಾಲರಿ 37,000 ರೂಪಾಯಿ ಅಷ್ಟಿರುತ್ತೆ. SI. ರ್ಯಾಂಕ್ ಪಟ್ಟಿಯಲ್ಲಿ ನಂತರ ಬರೋದು SI ಅಂದರೆ ಸಬ್ ಇನ್ಸ್ಪೆಕ್ಟರ್. ಇವರ ಯೂನಿಫಾರ್ಮ್ ಭುಜದ ಮೇಲೆ 2 ಸ್ಟಾರ್ ನೋಡಲು ಸಿಗುತ್ತೆ. ಅದರ ಪಕ್ಕದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಇರುವಂತೆ ನೀಲಿ ಮತ್ತು ಕೆಂಪು ಬಣ್ಣದ ಈ ಪಟ್ಟಿ ಇರುತ್ತೆ. ಅದರ ಪಕ್ಕದಲ್ಲಿ ರಾಜ್ಯದ ಹೆಸರು ಇರುತ್ತೆ. ಇವರ ಸ್ಯಾಲರಿ 35,400 ರೂಪಾಯಿ ಅಷ್ಟಿದ್ದು ಒಟ್ಟು ಸ್ಯಾಲರಿ 48,500 ರೂಪಾಯಿ ಆಗುತ್ತೆ. ಇನ್ಸ್ಪೆಕ್ಟರ್. SI ನಂತರ ಬರೋದು ಇನ್ಸ್ಪೆಕ್ಟರ್. ಇವರನ್ನು ಗುರುತಿಸಲು ಇವರ ಭುಜದಲ್ಲಿ 3 ಸ್ಟಾರ್ಗಳನ್ನು ನೋಡಬಹುದಾಗಿದೆ. ಇದರ ಜೊತೆಗೆ ASI ಮತ್ತು SIಗೆ ಇದ್ದಂತೆ ಸ್ಟಾರ್ಗಳ ಪಕ್ಕದಲ್ಲಿ ನೀಲಿ ಮತ್ತು ಕೆಂಪು ಬಣ್ಣದ ಪಟ್ಟಿ ಕೂಡ ಇರುತ್ತೆ. ಅದರ ಪಕ್ಕದಲ್ಲಿ ರಾಜ್ಯದ ಹೆಸರಿರುತ್ತೆ. ಇನ್ನು ಸ್ಯಾಲರಿ ವಿಚಾರಕ್ಕೆ ಬಂದ್ರೆ ಇವರಿಗೆ ಸಾಮಾನ್ಯವಾಗಿ 45,500 ರೂಪಾಯಿ ಬೇಸಿಕ್ ಸ್ಯಾಲರಿ ಇರುತ್ತೆ. ಒಟ್ಟು ಸ್ಯಾಲರಿ 60,500 ರೂಪಾಯಿ ಅಷ್ಟಿರುತ್ತೆ. DSP. ಲಿಸ್ಟ್ನಲ್ಲಿ ನಂತರ ಬರೋದು DSP ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇವರ ಯೂನಿಫಾರ್ಮ್ ಭುಜದಲ್ಲಿ 3 ಸ್ಟಾರ್ಗಳಿರುತ್ತೆ. ಆದರೆ ಇನ್ಸ್ಪೆಕ್ಟರ್ಗಳಿಗೆ ಇದ್ದಂತೆ ಯಾವುದೇ ಕೆಂಪು ನೀಲಿ ಪಟ್ಟಿ ಇರೋದಿಲ್ಲ. ಸ್ಟಾರ್ಗಳ ಪಕ್ಕದಲ್ಲಿ ರಾಜ್ಯದ ಹೆಸರು ಉಲ್ಲೇಖಿಸಲಾಗಿರುತ್ತೆ. ಇವರಿಗೆ 56,100 ರೂಪಾಯಿ ಬೇಸಿಕ್ ಸ್ಯಾಲರಿ ಇದ್ದು ಒಟ್ಟು ಸ್ಯಾಲರಿ 78,000 ರೂಪಾಯಿ ಅಷ್ಟಿರುತ್ತೆ. ASP. DSP ನಂತರ ಬರೋದು ASP ಅಂದರೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇಲ್ಲಿಂದ IPS ಕ್ಯಾಟಗರಿ ಶುರುವಾಗುತ್ತೆ. IPSನಲ್ಲಿ ಮೊದಲ ವರ್ಷದ ಟ್ರೈನಿಂಗ್ ವೇಳೆ 1 ಸ್ಟಾರ್ ಇರುತ್ತೆ. ಅದರ ಪಕ್ಕದಲ್ಲಿ IPS ಅಂತ ಬರೆದಿರುತ್ತೆ. 2ನೇ ವರ್ಷ 2 ಸ್ಟಾರ್ ಮತ್ತು 3ನೇ ವರ್ಷ 3 ಸ್ಟಾರ್ ಇರುತ್ತೆ. ಈ 3 ವರ್ಷಗಳ ಟ್ರೈನಿಂಗ್ ಮುಗಿದ ಬಳಿಕ ಅವರು ASP ಆಗ್ತಾರೆ. ಅವರ ಯೂನಿಫಾರ್ಮ್ ಭುಜದಲ್ಲಿ ಅಶೋಕ ಸ್ತಂಭ ಇರುತ್ತೆ. ಅದರ ಪಕ್ಕದಲ್ಲಿ IPS ಅಂತ ಬರೆದಿರುತ್ತೆ. ಇವರ ಬೇಸಿಕ್ ಸ್ಯಾಲರಿ 67,000 ರೂಪಾಯಿ ಇರುತ್ತೆ. ಇನ್ನು ಒಟ್ಟು ಸ್ಯಾಲರಿ 94,000 ರೂಪಾಯಿ ಅಷ್ಟಿರುತ್ತೆ. SP. ASP ನಂತರ ಬರೋದು SP ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇವರ ಯೂನಿಫಾರ್ಮ್ ಭುಜದಲ್ಲಿ ಒಂದು ಅಶೋಕ ಸ್ತಂಭದ ಜೊತೆಗೆ ಸ್ಟಾರ್ ಇರುತ್ತೆ. ಪಕ್ಕದಲ್ಲಿ IPS ಅಂತ ಬರೆದಿರುತ್ತೆ. ಇವರ ಬೇಸಿಕ್ ಸ್ಯಾಲರಿ 78,800 ರೂಪಾಯಿ ಮತ್ತು ಒಟ್ಟು ಸ್ಯಾಲರಿ 1,10,000 ರೂಪಾಯಿವರೆಗೆ ಇರುತ್ತೆ. SSP. SP ನಂತರ ಬರೋದು SSP ಅಂದರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇವರ ಭುಜದ ಮೇಲೆ ಅಶೋಕ ಸ್ತಂಭದ ಜೊತೆಗೆ 2 ಸ್ಟಾರ್ಗಳಿರುತ್ತವೆ. ಅದರ ಪಕ್ಕದಲ್ಲಿ IPS ಅಂತ ಕೂಡ ಬರೆಯಲಾಗಿರುತ್ತೆ. ಇವರ ಬೇಸಿಕ್ ಸ್ಯಾಲರಿ 1,18,000 ರೂಪಾಯಿವರೆಗೆ ಇರುತ್ತೆ. ಒಟ್ಟು ಸಂಬಳ ನೋಡೋದಾದ್ರೆ 1,50,000 ರೂಪಾಯಿ ಇರುತ್ತೆ. DIG. ಪೊಲೀಸ್ ರ್ಯಾಂಕ್ ಪಟ್ಟಿಯಲ್ಲಿ SSPಗಿಂತ ಮೇಲೆ ಬರೋದು DIG ಅಂದರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಇವರ ಭುಜದ ಮೇಲೆ ಅಶೋಕ ಸ್ತಂಭದ ಜೊತೆಗೆ 3 ಸ್ಟಾರ್ಗಳಿರುತ್ತವೆ. ಅದರ ಪಕ್ಕದಲ್ಲೇ IPS ಅಂತ ಕೂಡ ಬರೆಯಲಾಗಿರುತ್ತೆ. ಇವರ ಬೇಸಿಕ್ ಸ್ಯಾಲರಿ 1,31,000 ರೂಪಾಯಿ ಇರುತ್ತೆ. ಒಟ್ಟು ಸ್ಯಾಲರಿ 1,83,000 ರೂಪಾಯಿ ಅಷ್ಟಿರುತ್ತೆ. IG. DIG ಬಳಿಕ ಬರೋದು IG ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಇವರ ಯೂನಿಫಾರ್ಮ್ ಮೇಲೆ ಒಂದು ಸ್ಟಾರ್ ಮತ್ತು ತಲ್ವಾರ್ ಹಾಗೂ ದಂಡದ ಕ್ರಾಸ್ ಚಿಹ್ನೆ ನೋಡಲು ಸಿಗುತ್ತೆ. ಅದರ ಪಕ್ಕದಲ್ಲಿ IPS ಅಂತ ಬರೆದಿರಲಾಗುತ್ತೆ. ಇವರ ಬೇಸಿಕ್ ಸ್ಯಾಲರಿ 1,44,000 ರೂಪಾಯಿ ಇರುತ್ತೆ.
ಒಟ್ಟು ಸ್ಯಾಲರಿ 2,02,000 ರೂಪಾಯಿವರೆಗೆ ಇರುತ್ತೆ. ADGP IG ಬಳಿಕ ಬರೋದು ADGP, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಇವರ ಭುಜದ ಮೇಲೆ ಅಶೋಕ ಸ್ತಂಭ, ತಲ್ವಾರ್ ಮತ್ತು ದಂಡದ ಕ್ರಾಸ್ ಚಿಹ್ನೆ ನೋಡಲು ಸಿಗುತ್ತೆ. ಅದರ ಪಕ್ಕದಲ್ಲಿ IPS ಅಂತ ಬರೆದಿರಲಾಗುತ್ತೆ. ಇವರ ಸ್ಯಾಲರಿ 2,02,000ದಿಂದ 2,20,000ವರೆಗೆ ಇರುತ್ತೆ. DGP ಪೊಲೀಸ್ ರ್ಯಾಂಕ್ ಪಟ್ಟಿಯಲ್ಲಿ ಮೊದಲಿಗೆ ಬರೋದು DGP ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಇವರ ಯೂನಿಫಾರ್ಮ್ ಭುಜದಲ್ಲೂ ADGP ರೀತಿಯಲ್ಲೇ ಅಶೋಕ ಸ್ತಂಭದ ಜೊತೆಗೆ ದಂಡ ಮತ್ತು ತಲ್ವಾರ್ನ ಕ್ರಾಸ್ ಚಿಹ್ನೆ ಇರುತ್ತೆ. ಇವರ ಬೇಸಿಕ್ ಸ್ಯಾಲರಿ 2,25,000 ರೂಪಾಯಿಯಷ್ಟಿರುತ್ತೆ. ಅದೇ ಒಟ್ಟು ಸ್ಯಾಲರಿ 3,15,000 ರೂಪಾಯಿ ಇರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವಂತೆ ಈಗ ಹೇಳಿದ ಇಡೀ ಪೊಲೀಸ್ ಇಲಾಖೆ ರಾಜ್ಯ ಗೃಹ ಸಚಿವಾಲಯದ ಕಂಟ್ರೋಲ್ನಲ್ಲಿ ಬರುತ್ತೆ. ಈ ವರದಿಯ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರು ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.